ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಯುಗಾದಿ ಹಬ್ಬನ ನೀವು ಈ ರೀತಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಹಾಗೂ ಹಣದ ಅಭಿವೃದ್ಧಿ ಹೆಚ್ಚಾಗಿರುತ್ತೆ. ಮೊದಲು ನೀವು ಅಭ್ಯಂಗ ಸ್ನಾನನ ಮಾಡ್ಕೋಬೇಕು. ಮನೆಯಲ್ಲಿರೋರೆಲ್ಲರೂ ಕೂಡ ಯುಗಾದಿ ಹಬ್ಬದ ವಿಶೇಷನೇ ಅಭ್ಯಂಗ ಸ್ನಾನ ಅಂತಲೇ ಹೇಳ್ಬೋದು. ಆದ್ದರಿಂದ ಮನೆಯಲ್ಲಿ ಇರೋರೆಲ್ಲರೂ ಕೂಡ ಮೊದಲು ಅಭ್ಯಂಗ ಸ್ನಾನ ಮಾಡಿ. ಮನೆ ಗೃಹಿಣಿಯಾದವರು ಬೆಳಗ್ಗೆ ಬೇಗ ಎದ್ದು 6:30 ಒಳಗಡೆ ನೀವು ಪೂಜೆ ಮಾಡೋದ್ರಿಂದ ಈ ಸಲ ತುಂಬ ಒಳ್ಳೆ ಮುಹೂರ್ತ ಇರೋದು 6:30 ಒಳಗಡೆ, ಗುರುವಾರ ದಿನ 6:30 ಒಳಗಡೆ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡಿ. ಗೃಹಿಣಿ ಅಭ್ಯಂಗ ಸ್ನಾನ ಮಾಡಿ ಮುಗಿಸಿ ಮೊದಲು ಒಲೆ ಪೂಜೆ ಮಾಡಬೇಕು. ಯಾಕಂದರೆ ನಾವು ದೇವರಿಗೆ ನೈವೇದ್ಯ ಇಡೋದ್ರಿಂದ ಒಲೆನ ಪೂಜೆ ಮಾಡಿ ನಂತರ ನಾವು ಅಡುಗೆನ ಶುರು ಮಾಡಬೇಕು. ಅಡುಗೆ ಎಲ್ಲ ಆದಮೇಲೆ ಪೂಜೆಗೆ ಎಲ್ಲ ನೈವೇದ್ಯ ಎಲ್ಲ ಇಟ್ಟು ನೀವು ಆ ದಿನ ಯುಗಾದಿ ಹಬ್ಬದ ದಿನ ನೀವು ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಬೇಕು. ವಿಷ್ಣು ಸಹಸ್ರನಾಮನ ಹೇಳ್ತಾ ಪೂಜೆ ಮಾಡಬೇಕು. ಹಾಗೆ ದೇವ್ರಿಗೆ ನೀವು ವಿಶೇಷವಾಗಿ ಈ ವರ್ಷ ಧವನ, ಪತ್ರೆ, ಮಲ್ಲಿಗೆ ಹೂವು, ಸೇವಂತಿಗೆ ಈ ಥರ ಸುವಾಸನೆಯಿಂದ ಇರುವಂಥ ಹೂಗಳನ್ನ ದೇವರಿಗೆ ಅರ್ಪಿಸಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಮೊದಲು ನಾವು ಮನೆ ದೇವರಿಗೆ ಪೂಜೆ ಮಾಡಬೇಕು. ಮನೆ ದೇವರಿಗೆ ನೆನೆಸಿ ಪೂಜೆ ಮಾಡಿ ನಂತರ ನಿಮ್ಮ ಕೋರಿಕೆಗಳನ್ನು ದೇವರ ಮುಂದೆ ಹೇಳ್ಕೊಳ್ತಾ ವಿಷ್ಣು ಸಹಸ್ರನಾಮನ ಹೇಳಿ. ನಿಮ್ಗೆ ಹೇಳಕ್ಕೆ ಬಂದರೆ ಹೇಳ್ಬೋದು, ಇಲ್ಲಾಂದರೆ ಮೊಬೈಲ್ನಲ್ಲೇ ಹಾಕಿ ಕೇಳಿಕೊಂಡು ನೀವು ಪೂಜೆ ಎಲ್ಲ ಮಾಡ್ಬೋದು. ಮನೆಯಲ್ಲಿ ಹಿರಿಯರು, ಮನೆ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಪೂಜೆನ ಮಾಡಿ ವಿಷ್ಣು ಸಹಸ್ರನಾಮನ ಆಲಿಸಿ ಮತ್ತು ಕನಕದಾರ ಸ್ತೋತ್ರ ಕೂಡ ಹೇಳಿ ತುಂಬ ಒಳ್ಳೆಯದು. ಹಾಗೆ ಗುರುವಾರ ಆದ್ದರಿಂದ ರಾಯರನ್ನ ನೆನೆಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ರಾಯರ ಮಂತ್ರನೂ ಕೂಡ ಹೇಳಿ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಬೇವು ಬೆಲ್ಲನ ತಿನ್ನೋದನ್ನ ಮರಿಬೇಡಿ. ಮೊದಲು ನಾವು ಊಟಕ್ಕಿಂತ ಮುಂಚೆ ಬೇವು ಬೆಲ್ಲ ತಿಂದು ಆಮೇಲೆ ನಂತರ ಊಟವನ್ನು ಶುರು ಮಾಡಿ. ಮಕ್ಕಳಿಗೂ ಸಹ ಬೇವು ಬೆಲ್ಲದ ಮಹತ್ವ ಏನು ಅನ್ನೋದನ್ನು ತಿಳಿಸಿ ಹೇಳಿ. ಮನೆಯಲ್ಲೇ ಹಿರಿಯರಿದ್ದರೆ ಅವರ ಆಶೀರ್ವಾದ ತಗೊಳ್ಳೋದನ್ನು ಮರಿಬೇಡಿ. ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನಾದರೂ ತೆಗೆದುಕೊಂಡು ಬನ್ನಿ. ಮನೆ ಮಂದಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಎಲ್ಲರೂ ಒಟ್ಟಿಗೆ ಕೂತು ಸಾಧ್ಯವಾದರೆ ಬಾಳೆ ಎಲೆ ಮೇಲೆ ಊಟವನ್ನು ಮಾಡಿ. ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾರನೇ ದಿನ ನೀವು ಮಾಡಿರುವಂಥ ನೈವೇದ್ಯವನ್ನು ನೀವು ಹಸುವಿಗೆ ಆಹಾರವಾಗಿ ಕೊಡೋದ್ರಿಂದ ಲಕ್ಷ್ಮೀದೇವಿ ಕೂಡ ನಿಮಗೆ ಒಲಿತಾಳೆ. ಹಾಗೆ ನಿಮ್ಮ ಮನೆಗೂ ಕೂಡ ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.